ಲಾಸ್ಟ್ ವಿಡಿಯೋಲಿ ಇಲ್ಲಿಗೆ ಎಂಡ್ ಆಗಿತ್ತು. ರೂಮಿಗೆ ಬಂದಿದ್ವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಾನು ನಿಮ್ಮ ಕನ್ನಡತಿ. ನೆಕ್ಸ್ಟ್ ನೀವೇ ನೋಡ್ತಾ ಇರೋ ತರ ರೂಮ್ ಹತ್ರಕ್ಕೆ ಆಟೋ ಬಂದಿತ್ತು. ಸೊ ಆಟೋ ಹತ್ಕೊಂಡು ದೇವಸ್ಥಾನ ನಿಯರ್ ಬೈ ಯಾವ್ಯಾವ್ದಿದೆ ಅಂತ ಅವ್ರಿಗೂ ಗೊತ್ತಿರುತ್ತಲ್ಲ. ಸೊ ಹೋಗ್ತಾ ಇದ್ವಿ. ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇರಿ, ಹಂಗೆ ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಆಂಜನೇಯ ದೇವಸ್ಥಾನ ಹತ್ರ ಹೋಗ್ತೀವಿ. ಒಳಗಡೆ ನಮ್ಮ ಹೋಗ್ತಾ ಇದ್ರು. ಸೊ ನಾನು ಹಿಂದೆ ಹೋಗ್ತಾ ಇದ್ದೆ ಅವ್ರ ಜೊತೆ. ನೋಡ್ಬೋದು ಆಂಜನೇಯ. ನೆಕ್ಸ್ಟ್ ಹಂಗೆ ಜೈ ಹನುಮಾನ್ ಜೈ ಶ್ರೀರಾಮ್ ಅಂತ ಅನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಆಟೋ ಹತ್ಕೊಂಡು ಈ ತರ. ನೆಕ್ಸ್ಟ್ ಹಂಗೆ ನಾನು ನಮ್ಮ ಅಜ್ಜಿ ಹಿಂಗೆ ಕುತ್ಕೊಂಡಿದ್ವಿ. ನಮ್ಮ ಅಜ್ಜಿಗೆ ನೋಡಿ ಗೈಸ್ ಐ ಶಾಡೋ ಎಲ್ಲ ಹಾಕಿಟ್ಟಿದ್ದಾರೆ ಅವರಿಬ್ರು ಸೇರ್ಕೊಂಡು. ಸೊ ಇದೇ ತರ ನಾನು ನೋಡ್ಕೊಂಡು ನಮ್ಮ ಅಜ್ಜಿ ಜೊತೆ ಕುತ್ಕೊಂಡಿದ್ದೆ. ಸೊ ನಮ್ಮ ದೊಡ್ಡಮ್ಮ ನನ್ನ ಪಕ್ಕ ಇದ್ರು, ನಮ್ಮಮ್ಮ ಆ ಕಡೆ ಇದ್ದಾರೆ ನೋಡ್ಬೋದು ನೀವೇ. ಸೊ ಹಿಂಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಹೋಗಿದ್ದು ಯಾವ ದೇವಸ್ಥಾನಕ್ಕೆ? ಬಿಚಾಲಮ್ಮ ದೇವಸ್ಥಾನಕ್ಕೆ ಗೈಸ್. ಬಿಚಾಲಮ್ಮ ದೇವಸ್ಥಾನದಲ್ಲಿ ಈ ತರ ಇದೆ. ಗಣೇಶನ್ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತೀವಿ. ನೋಡ್ತಾ ಇರ್ಬೋದು ರಾಯರ್ ಬೃಂದಾವನ ಇದೆ. ಹಂಗೆ ಮುಂದೆ ಹೋಗ್ತೀವಿ. ಸೊ ಇಲ್ಲೂ ರಾಯರ್ದು ಬೃಂದಾವನ ಇದೆ. ಸೊ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಹಂಗೆ ಬೇಡ್ಕೊಂಡು ಕೈ ಮುಕ್ಕೊಂಡು ಮುಂದೆ ಹೋಗ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಶಿವ ಇರುತ್ತೆ. ಶಿವ ಹತ್ರ ಹೋಗಿ ಬೇಡ್ಕೊಂಡು ಶಿವನ ನೀರನ್ನ ತಲೆ ಮೇಲೆ ಹಾಕೊಂಡು ಆಶೀರ್ವಾದ ಪಡ್ಕೊಂಡು ನಮ್ಮಮ್ಮ ಹೋಗಿ ಬೇಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದಾದ್ಮೇಲೆ ನಾನು ಹೋಗ್ತೀನಿ ಆಶೀರ್ವಾದ ತಗೊಂಡು. ಹಂಗೆ ಮುಂದೆ ಹೋಗ್ತೀವಿ. ಮುಂದೆ ಏನಿರತ್ತೆ ಅಂತ ನೋಡ್ತಾ ಇದ್ದೀರಾ. ಸೊ ಮುಂದೆನೂ ಕೂಡ ರಾಯರಿದ್ದಾರೆ. ರಾಯರ ಆಶೀರ್ವಾದ ನೀವು ಪಡ್ಕೊಳ್ಳಿ. ರಾಯರ್ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ. ಸೊ ಅದಾದ್ಮೇಲೆ ರಾಯರ ಜಪದ ಕಟ್ಟೆ ನೋಡ್ತಾ ಇರ್ಬೋದು ನೀವೇ. ರಾಯರ್ ಅಲ್ಲಿ ಜಪ ಮಾಡ್ತಿದ್ರಂತೆ. ಸೊ ಅದನ್ನ ನೋಡ್ಕೊಂಡು ಹಂಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದ್ರೆ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬರ್ತೀವಿ. ಸೊ ನೋಡ್ತಾ ಇರ್ಬೋದು ಬಿಚ್ಚಾಲಮ್ಮ ದೇವಸ್ಥಾನ ಹೆಂಗಿದೆ ಅಂತ ಔಟ್ ಸೈಡ್ ಇಂದ ತೋರಿಸ್ತೀನಿ. ಹಂಗೆ ನೋಡ್ತಾ ಇರಿ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದೀವಿ ನಾವುನು. ಸೊ ರಾಯರು ಮಂತ್ರಾಲಯಲ್ಲಿ ನೆಲೆಸಕ್ಕೆ ಕಾರಣನೇ ಇವರು ಗೈಸ್. ಇವರೆಲ್ಲ ಪರ್ಮಿಷನ್ ಕೊಟ್ಟು ಜಪ ಮಾಡಿ ಆದ್ಮೇಲೆ ರಾಯರು ಹೋಗಿ ಅಲ್ಲಿ ನೆಲೆ ಕಂಡಿರೋದು. ಸೊ ಇದೇ ಬಿಚ್ಚಾಲಮ್ಮ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಬಿಚ್ಚಾಲಮ್ಮ ದೇವಸ್ಥಾನ ಆಚೆಗಡೆಯಿಂದ ಒಳಗಡೆ ಈ ತರ ಇದೆ. ಸೊ ಬಿಚ್ಚಾಲಮ್ಮ ದರ್ಶನ ಪಡ್ಕೊಂಡು ನಾವು ಹಂಗೆ ಆಚೆ ಬರ್ತಾ ಅರ್ಶಿನ ಕುಂಕುಮ ಇಟ್ಕೊತಾ ಇರ್ತೀವಿ. ಸೊ ಅಲ್ಲಿ ಅರ್ಶಿನ ಕುಂಕುಮ ಎಲ್ಲ ಆಚೆ ಇಟ್ಟಿರ್ತಾರೆ. ಸೊ ನಾವು ಅರ್ಶಿನ ಕುಂಕುಮ ತಗೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಸೊ ಬಿಚ್ಚಾಲಮ್ಮ ದೇವಸ್ಥಾನ ಅಲ್ಲಿ ಆಚೆ ಬಂದಿರ್ತೀವಿ. ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ಆಗ್ಬೇಕಾದ್ರೆ ಸೊ ನಾನು ನಮ್ಮಣ್ಣ ಹಿಂದೆ ಕುತ್ಕೊಳ್ಳೋಣ ಅಂತ ಕುತ್ಕೊಂತೀವಿ. ಬಟ್ ಸ್ಲಿಪ್ಪರ್ ಏನೋ ಹಾಕೊಂಡಿರ್ಲಿಲ್ಲ ಅಲ್ವಾ. ಸೊ ಹಿಂದೆ ಕುತ್ಕೊಂಡು ಹಿಂಗೆ ಸೌದೆಕಾಯಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಕೂತಿರ್ತೀವಿ ಗೈಸ್. ಆದ್ರೆ ಎಲ್ಲಿ ತನಕ ಕುತ್ಕೊಂತೀವಿ ಗೊತ್ತಾ? ಒಂದೇ ಒಂದು ಸ್ಟಾಪು, ಮತ್ತೆ ನಾವು ಮುಂದೆನೆ ಹೋಗ್ಬಿಡ್ತೀವಿ. ಸೊ ಕಾಲೆಲ್ಲ ಇದಾಗತ್ತೆ, ಅಲ್ಲಿ ಚಪ್ಪಗಾಲ್ ಹಾಕೋ ಕುತ್ಕೊಳಕ್ಕಾಗಲ್ಲ ಅಂತ ನೆಕ್ಸ್ಟ್ ನಾವು ಬಂದಿದ್ದೆ ಅಪ್ಪಣ್ಣಾಚಾರ್ಯರ ಮನೆ. ರಾಯರ್ ವಿಶ್ರಾಂತಿ ಜಾಗ ನೋಡಿದ್ರಲ್ವಾ, ಅದು ರಾಯರ್ ವಿಶ್ರಾಂತಿ ಜಾಗ. ಸೊ ಇದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಯರು ದೇವ್ರ ಫೋಟೋ ಮತ್ತೆ ರಾಯರು ಏನೇನೋ ಇದೆ. ಇಲ್ಲಿ ರಾಯರ್ ಯೂಸ್ ಮಾಡ್ತಾ ಇದ್ದಿದ್ದಂತ ಲೋಟ ಆಗಿರ್ಬೋದು, ಮತ್ತೆ ಏನೇನೋ ಇಟ್ಟಿದ್ರು ಗೈಸ್. ಎಲ್ಲದನ್ನು ನೋಡ್ಕೊಂಡು ಆದಷ್ಟು ಕ್ಯಾಪ್ಚರ್ ಮಾಡಿದೀನಿ ನಿಮ್ಗೂ ತೋರ್ಸಕ್ಕೆ ಅಂತ. ಸೊ ವಿಡಿಯೋ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಸೊ ವಿಡಿಯೋ ಮಾಡಬಾರ್ದು. ನೆಕ್ಸ್ಟ್ ನಾವು ಬಂದಿದ್ದೆ ಪಂಚಮುಖಿ ಪ್ರಾಣದೇವರು ದೇವಸ್ಥಾನಕ್ಕೆ ಗೈಸ್. ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಮೊದಲಿಗೆ ಆಂಜನೇಯ ಇದೆ. ದೇವಸ್ಥಾನ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಒಳಗಡೆ ಆಂಜನೇಯ ಇದೆ, ಪಂಚಮುಖಿ ಆಂಜನೇಯ ಇದೆ. ಸೊ ಇದೆಲ್ಲ ಆಚೆಗಡೆ ಇರೋ ಅಂಗಡಿಗಳು. ನಾವು ಹೋಗ್ತಾ ಇದೀವಿ ಕ್ಯೂಗೆ ಹೋಗ್ಬೇಕಲ್ವಾ ದರ್ಶನ ಮಾಡ್ಕೊಂಡ್ ಬರಕ್ಕೆ. ಸೊ ಹೋಗ್ತಾ ಇದ್ವಿ ಹಂಗೆ ಮುಂದೆ ಈ ತರ ಒಳಗಡೆ ಬರ್ತೀವಿ. ಸೊ ಅದಾದ್ಮೇಲೆ ಲೈನ್ಗೆ ಹೋಗ್ತಾ ಇದ್ವಿ ನಾವು ದರ್ಶನ ಮಾಡ್ಕೊಳ್ಳೋಕೆ ಕ್ಯೂಗೆ ಹೋಗ್ಬೇಕು ಅಂತ. ಸೊ ಅದಾದ್ಮೇಲೆ ದೇವಸ್ಥಾನ ಒಳಗಡೆ ಹೋಗ್ತೀವಿ. ಒಂಥರ ಗುಹೆ ಒಳಗಡೆ ಇರೋ ತರ ಇದೆ ಗೈಸ್. ದೊಡ್ಡ ಕಲ್ಲು ಮಧ್ಯೆ ಉದ್ಭವ ಆಗಿರೋದು ತರ ಇದೆ. ಸೊ ಅದನ್ನ ನೋಡಕ್ಕೆ ಅಂತ ಹೋಗ್ತಾ ಇದ್ವಿ. ಅದಾದ್ಮೇಲೆ ನೋಡ್ಕೊಂಡು ಆಚೆ ಬರ್ತೀವಿ. ಆಚೆ ಬರ್ತಾ ನೆಕ್ಸ್ಟು ಅಲ್ಲಿ ಮುಂದೆ ಒಂದು ಗುಹೆ ಒಳಗಡೆ ಅಷ್ಟಲಕ್ಷ್ಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ತೀವಿ, ನೋಡೋಣ ಇರಿ ನಿಮ್ಗೂ ತೋರಿಸ್ತೀನಿ. ಓಕೆನಾ? ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಗುಹೆ ಒಳಗಡೆ ಲಕ್ಷ್ಮೀ ದೇವಸ್ಥಾನ ಇದೆಲ್ಲ, ಅಲ್ಲಿ ಹೋಗ್ತಾ ಇದೀವಿ ನಾವು. ಟಿಕೆಟ್ ತಗೋಬೇಕು ವಿಮಾನಕ್ಕೆ, ಪುಷ್ಪ ವಿಮಾನಕ್ಕೆ. ಅಲ್ಲ ಗಿಣಿ ಹಿಡ್ಕೊಂಡು ಫೋಟೋ ತಗೋಬೇಕಂತ ನೋಡಮ್ಮ. ಶಾಸ್ತ್ರ ನೋಡ್ತಾ ಇರ್ಬೋದು. ದೊಡ್ಡ ಕಲ್ಗಳಿದೆ ಗೈಸ್. ಗುಹೆ ಒಳಗಡೆ ಲಕ್ಷ್ಮಿ ಇದ್ದದ್ದು. ಸೊ ಅದನ್ನ ನೋಡ್ಕೊಂಡು ಬಂದು ಆಟ ಓದ್ತೀವಿ. ಫುಲ್
ಮಳೆ ಗೈಸ್. ಯಾವ ಥರ ಜೋರು ಮಳೆ ಅಂತ ಅಂದರೆ ಆ ಕಡೆ ಟಾರ್ಪಲ್ ಎಲ್ಲ ಬಿಟ್ಟಿರೋ ಪಾಪ ಡ್ರೈವರು. ಸೊ ಅದು ಗಾಳಿಗೆ ಫುಲ್ ಆರ್ತಾ ಇತ್ತು. ನಾವು ಅದನ್ನ ನೋಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಫುಲ್ ನಗಿತಾ ಇದ್ವಿ. ಒಂದು ಕಡೆ ನಮ್ಮಮ್ಮ, ಒಂದು ಕಡೆ ನಮ್ಮ ಅಜ್ಜಿ ಇಬ್ಬರು ಅದನ್ನ ಹಿಡ್ಕೊಳ್ಳೋಕ್ಕೆ ಸಾಹಸ ಮಾಡ್ತಾ ಇದ್ರು ಗೈಸ್. ಅದನ್ನ ನೋಡಿ ನೋಡಿ ನಗ್ದು ನಮಗೆ ಸಾಕಾಯಿತು. ಆ ಥರ ಕಾಮಿಡಿ ಮಜಾ ಮಾಡಿದ್ದೀವಿ ಗೈಸ್ ಅಲ್ಲಿ. ಅದಾದಮೇಲೆ ಹಂಗೆ ನೆಕ್ಸ್ಟ್ ಹಿಡ್ಕೊಂಡು ಸಾಹಸ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಆದಮೇಲೆ ಮಳೆ ನಿಂತೋಗುತ್ತೆ ಗೈಸ್. ಅದಾದಮೇಲೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಪಾಪ ಅವ್ರಿಗೂ. ಸೊ ಅದಾದಮೇಲೆ ನಾವು ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬರ್ತೀವಿ. ರೂಮ್ ಕಡೆ ಬಂದು ಅದಾದಮೇಲೆ ಮತ್ತೆ ಸಂಜೆ ರಾಯರ ಮಠ ಹತ್ರ ಹೋಗ್ತೀವಿ. ರಾಯರ ಮಠ ಹತ್ರ ಹೋಗಿ ಆ ಕಡೆ ನದಿ ಹತ್ರ ಎಲ್ಲ ಹೋಗಿ ನೋಡಿಕೊಂಡು ರಾಯರನ್ನ ಮತ್ತೆ ನೋಡಿಕೊಂಡು ಒಳಗಡೆ ಹೋಗಲಿಲ್ಲ ದರ್ಶನಕ್ಕೆ. ಮತ್ತೆ ಅದಾದಮೇಲೆ ನೈಟ್ ಸ್ಟೇ ಆಗಿ ಬೆಳಗ್ಗೆ 6 ಗಂಟೆಗೆ ರೂಮಿಂದ ಚೆಕ್ಔಟ್ ಆಗ್ತೀವಿ. ಬಸ್ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ಸೊ ಇದನ್ನ ಮಾಡ್ಕೊಂಡಿದ್ದಾಗಿದೆ. ಮುಂದೆಗಡೆ ನೋಡ್ತಾ ಇರ್ಬೋದು ಡ್ರೈವರ್ ಫುಲ್ ರಗಡ್ ಗೈಸ್, ಫುಲ್. ಅದಾದಮೇಲೆ ಈ ಥರ ನೋಡ್ತಾ ಇರ್ಬೋದು ನೀವೇ. ಬೆಳಗ್ಗೆನೆ ಎದ್ದು ಬಂದು ಈ ಕಣ್ಣೆಲ್ಲ ಒಂಥರ ಅನಿಸ್ತಾ ಇತ್ತು. ನಿದ್ದೆನೇ ಹೊಡಿಲ್ಲ. ಇವ್ರು ನೋಡ್ಬೋದು ಯಾವ ಥರ ಮಲ್ಕೊಂಡಿದ್ದಾರೆ ಅಂತ. ಜೀವ ಕೊಡ್ತೀನಿ ಅನ್ನೋ ಥರ ಮಲ್ಕೊಂಡಿದ್ದಾರೆ ಗೈಸ್. ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ. ಅದಾದ್ಮೇಲೆ ಆನ್ ದ ವೇ ರೈಲ್ವೆ ಕ್ರಾಸಿಂಗ್ ಇತ್ತು. ಸೊ ಈ ತರ ವೆಹಿಕಲ್ ಸ್ಟಾಪ್ ಆಗಿತ್ತು. ನೋಡ್ತಾ ಇರ್ಬೋದು ರೈಲ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಲ್ಲ. ಅದಾದ್ಮೇಲೆ ನೋಡಿ ಗೈಸ್ ಎಂತ ಕೆಲಸ ಮಾಡ್ತಾರೆ. ನಾನು ನಿದ್ದೆ ಮಾಡ್ತಿದ್ದಾರೆ, ವಿಡಿಯೋ ಮಾಡಿದ್ದಾರೆ ಗೈಸ್. ಇವ್ರಿಗೆ ಬುದ್ಧಿ ಉಂಟಾ ಗೈಸ್, ನೀವ್ ಹೇಳಿ. ಮತ್ತೆ ಫೈನಲಿ 7 ಗಂಟೆಗೆ ಮನೆ ಕಡೆ ಬಂದ್ವಿ. ಅದಾದ್ಮೇಲೆ ನೋಡಿ ಶಿಡ್ಸು